ಸೊ ವಾಜಪೇಯಿ ಅಂದ ತಕ್ಷಣ ಅವರ ಜೀವನದಲ್ಲಿ ಅವರ ಬಾಲ್ಯದಿಂದಲೂ ಹಿಡಿದು ಅಧಿಕಾರವನ್ನು ಮುಗಿಸಿ ಪ್ರಧಾನಿಯಾದ ನಂತರದ ದಿನಗಳವರೆಗೆ ಅನೇಕ ಸ್ವಾರಸ್ಯಕರ ಪ್ರಸಂಗಗಳನ್ನು ಅವರನ್ನು ನೋಡಿದವರು ಅವರನ್ನು ಬಲ್ಲವರು ಹೇಳ್ತಾರೆ. ಆ ಕೆಲವು ಪ್ರಸಂಗಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಡೋದಾದರೆ, ಬಾಯಿ और बहनों मैं बहुत देर से इधर आया हूँ मुझे माफ़ कीजिए ಅಂತ ಹೇಳಿಬಿಟ್ಟು ಕ್ಯೋಂಕಿ ಮೇರಾ ಪಾಸ್ ಹೆಲಿಕಾಪ್ಟರ್ ನೈ ಹೈ ಅಂತ ಒಂದು ಪ್ರಾರಂಭದಲ್ಲಿ ವಾಜಪೇಯಿಗೇನು ಗೊತ್ತಾಗಲಿಲ್ಲ. ಆನಂತರ ಅವರಿಗೆ ಸಂಶಯ ಬಂತು, ಈತ ನನ್ನ ಭಾಷಣ ಅಲ್ಲದೆ ಇನ್ನೇನೋ ಸೇರಿಸ್ತಾ ಇದ್ದಾರೆ ಅಂತ. ಅವರಿಗೆ ಗ್ವಾಲಿಯರ್ ಅಂದರೆ ಬಹಳ ಪ್ರೀತಿ. ಸೀದಾ ಮನೆಗೆ ಬಂದು ತಕ್ಷಣ ಅವ್ರ ಅಣ್ಣಂದು ಪ್ರೇಮ್ ಬಿಹಾರಿದು ಸೈಕಲ್ ತೊಗೊಂಡು ಎಲ್ಲ ಕಡೆ ಹೋಗ್ತಾಯಿದ್ರು. ಅವ್ರ ಊರಿಗೆ ಬಂದಾಗ ಒಬ್ಬ ಸಾಮಾನ್ಯ ಮನುಷ್ಯನಂತ ಇರ್ತಾಯಿದ್ರು. ವಿಜಯರಾಜ್ ಸಿಂಧ್ಯಾ ನೋಡಿದ್ರಂತೆ, ಅವ್ರಿಗೆ ಬಹಳ ಬೇಜಾರಾಯಿತು. ಆ ಪಾಸ್ಪೋರ್ಟ್ ಆಫೀಸ್ ಎದುರುಗಡೆ ಕ್ಯೂ 1 ಮೈಲಿ ಇತ್ತು. ಆ ಕ್ಯೂನಲ್ಲಿ ಇವರು ಹೋಗಿ ನಿಂತುಬಿಟ್ರು. ವಾಜಪೇಯಿ ಯಾವತ್ತೂ ಕೂಡ ವ್ಯಕ್ತಿಗಳನ್ನು ದ್ವೇಷಿಸ್ತಾ ಇರಲಿಲ್ಲ. ಇಂದಿರಾ ಜವಾಬ್ ದೋ ಅನ್ನೋದು ಯಾಕೋ ಸರಿ ಅಂತ ಅನಿಸ್ಲಿಲ್ಲ. ಎ ರೈಟ್ ಪರ್ಸನ್ ಇನ್ ಎ ರಾಂಗ್ ಪಾರ್ಟಿ ಅಂತ ಒಂದು ಯಾವಾಗಲೂ ಹೇಳೋರಂತೆ. ಅದಕ್ಕೆ ವಾಜಪೇಯಿಗೆ ಬಹಳ ಬೇಸರ ಆಯಿತು. ಬ್ಯಾಡ್ ಪಾರ್ಟಿ ಆಗಿದ್ದರೆ ನಾನು ಗುಡ್ ಮ್ಯಾನ್ ಆಗೋದು ಹೇಗೆ? ಕೃತಿಗಳು ಅಥವಾ ಬೇರೆ ಬೇರೆ ರೀತಿಯ ಕೃತಿಗಳು ಏನಾದರೂ ಅಥವಾ ಗದ್ಯ ಕಾವ್ಯಗಳು ಆ ಥರ ಏನಾದ್ರು ಅವ್ರ ಕಡೆಯಿಂದ? ಗದ್ಯಗಳನ್ನು ಕೂಡ ಸಾಕಷ್ಟು ಅವ್ರದ್ದು ಸಂಕಲನ ಮಾಡಿ ಬರೆದಿದ್ದಾರೆ. ಓಕೆ. ಅದರಲ್ಲಿ 4 ಡಿಕೇಡ್ಸ್ ಇನ್ ಪಾರ್ಲಿಮೆಂಟ್ ಅಂತ, ಪಾರ್ಲಿಮೆಂಟಲ್ಲಿ 4 ದಶಕಗಳನ್ನು ಕಳೆದಿದ್ದು ಅದರ ಅವ್ರ ಭಾಷಣಗಳು ಇದಿದೆ. ಸಂಕಲ್ಪ ಕಾಲ್ ಅಂತ ಒಂದು ಕೃತಿ, ಶಕ್ತಿ ಸೇ ಶಾಂತಿ, ಮೃತ್ಯು ಯಾ ಹತ್ಯಾ, ಅಮರ್ ಬಲಿದಾನ್, ಕೈದಿ ಕವಿರಾಜ್ ಕಿ ಕುಂಡಲಿ, ಇದು ಕವನ ಸಂಕಲನ. ಕೈದಿ ಅಂದರೆ ಇವರೇ ಕೈದಿ ಅಂತ. ಕವಿರಾಜ್ ಕಿ ಕುಂಡಲಿ ಅನ್ನೋದು ಒಂದು ಕಾವ್ಯದ ಒಂದು ಇದು ರೀತಿ, ಅದನ್ನು ಬರೆದಿದ್ದಾರೆ. ನ್ಯೂ ಡೈಮೆನ್ಷನ್ ಆಫ್ ಇಂಡಿಯಾಸ್ ಫಾರಿನ್ ಪಾಲಿಸಿ, ಭಾರತದ ವಿದೇಶಾಂಗ ನೀತಿಯ ಒಂದು ಹೊಸ ಆಯಾಮ, ಅದರ ಬಗ್ಗೆನೂ ಒಂದು ಪುಸ್ತಕ. ಇದೇನು ಅಂದರೆ ವಾಜಪೇಯಿಯವರೇ ಅದನ್ನು ಸಂಕಲನ ಮಾಡಿದರು ಅಂತಲ್ಲ, ಅವ್ರು ಮಾಡಿದ ಭಾಷಣಗಳು, ಅವರು ಬರೆದಂಥ ಲೇಖನಗಳು ಇದನ್ನೆಲ್ಲ ಸಂಗ್ರಹಿಸಿ ಬೇರೆಯವರು ಅವರ ಹೆಸರಿನಲ್ಲಿ ತಂದಿದ್ದಾರೆ. ಹೀಗೆ ಈ ಥರ ಸಾಕಷ್ಟು ಕೃತಿಗಳು ಅವ್ರ ಬಗ್ಗೆ ಬಂದಿದೆ ಅಂತ ಹೇಳ್ಬೋದು. ಸಿಗುತ್ತೆ ಅದರಲ್ಲಿ, ಬೇರೆ ಬೇರೆ ಇದರಲ್ಲಿ ಇದೆ ಆ ಥರದ್ದು. ಸೊ ವಾಜಪೇಯಿ ಅಂದ ತಕ್ಷಣ ಅವರ ಜೀವನದಲ್ಲಿ ಅವರ ಬಾಲ್ಯದಿಂದಲೂ ಹಿಡಿದು ಅವರು ಅಧಿಕಾರವನ್ನು ಮುಗಿಸಿ ಪ್ರಧಾನಿಯಾದ ನಂತರದ ದಿನಗಳವರೆಗೆ, ಅವರು ಅನಾರೋಗ್ಯಕ್ಕೆ ಬೀಳುವವರೆಗೆ ಅನೇಕ ಸ್ವಾರಸ್ಯಕರ ಪ್ರಸಂಗಗಳನ್ನು ಅವರನ್ನು ನೋಡಿದವರು ಅವರನ್ನು ಬಲ್ಲವರು ಹೇಳ್ತಾರೆ. ಸೊ ಆ ಕೆಲವು ಪ್ರಸಂಗಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಡೋದಾದರೆ, ಯಾವ್ಯಾವ ಪ್ರಸಂಗಗಳು ಈಗಲೂ ಸಹ ನಮ್ಮ ಈಗಿನ ಯುವ ಪೀಳಿಗೆಗೆ ಒಂದು ರೀತಿಯ ಪ್ರೇರಣೆ ಸಿಗ್ಬೋದು ಅಥವಾ ಅದರಿಂದ ಒಂದಷ್ಟು ಮನೋರಂಜನೆ ಸಿಗ್ಬೋದು ಅನ್ನುವಂಥ? ವಾಜಪೇಯಿ ಜೀವನದಲ್ಲಿ ಅನೇಕ ಘಟನೆಗಳು, ಅನೇಕ ಸ್ವಾರಸ್ಯಕರ ಘಟನೆಗಳು, ತಮಾಷೆ ಘಟನೆಗಳು, ಇದೆಲ್ಲ ಸಾಕಷ್ಟು ಇದೆ. ನಮ್ಮ ಕರ್ನಾಟಕದಲ್ಲಿ ಅವರು ಬಂದಾಗ, ನಾನು ಆಗಲೇ ಹೇಳಿದಾಗ ಶಿಕಾರಿಪುರದ್ದು ಒಂದು ಘಟನೆ, ಅಲ್ಲಿಗೆ ತಡವಾಗಿ ಹೋದರು. ತಡವಾಗಿ ಹೋದ ನಂತರ ವೇದಿಕೆ ಏರ್ಬಿಟ್ಟು, ಬಾಯಿ और बहनों मैं बहुत देर से इधर आया हूँ मुझे माफ़ कीजिए ಅಂತ ಹೇಳಿಬಿಟ್ಟು ಕ್ಯೋಂಕಿ ಮೇರಾ ಪಾಸ್ ಹೆಲಿಕಾಪ್ಟರ್ ನೈ ಹೈ ಅಂತ ಒಂದು ಘಟನೆ. ವಾಜಪೇಯಿ ಅವರೊಂದು ಸರಿ ಹುಬ್ಬಳ್ಳಿಗೆ ಬಂದಾಗ ಒಂದು ಸಾರ್ವಜನಿಕ ಸಭೆ, ಆ ಸಾರ್ವಜನಿಕ ಸಭೆಯಲ್ಲಿ ಅವರ ಭಾಷಣವನ್ನು ಅನುವಾದ ಮಾಡಿದ್ದು ನಮ್ಮ ವಿಕ್ರಮದ ಸಂಪಾದಕರಾಗಿದ್ದಂಥ ಮಲ್ಲಿರ ಹಿಂದಿ ಮತ್ತು ಕನ್ನಡ ಭಾಳ ಚೆನ್ನಾಗಿತ್ತು. ಆ ಕಾರಣಕ್ಕಾಗಿ ಅವರನ್ನೇ ಎಲ್ಲ ಕಡೆ ಕರೀತಾಯಿದ್ರು. ಹುಬ್ಬಳ್ಳಿಗೆ ಹೋಗಿದ್ದರು. ವಾಜಪೇಯಿ ಅವರ ಭಾಷಣ ಅನುವಾದ ಮಾಡ್ತಾ ಮಲ್ಲಿರೇನು ಅಂದರೆ ಕೆಲವು ಲೋಕಲ್ ಇಶ್ಯೂಸು, ಸ್ಥಳೀಯವಾದಂಥ ಕೆಲವು ಸಮಸ್ಯೆಗಳು, ಅದನ್ನೆಲ್ಲ ಸೇರಿಸ್ತಾಯಿದ್ರು ರಾಜಕೀಯವಾಗಿದ್ದೆಲ್ಲ. ಪ್ರಾರಂಭದಲ್ಲಿ ವಾಜಪೇಯಿಗೇನು ಗೊತ್ತಾಗಲಿಲ್ಲ. ಆನಂತರ ಅವರಿಗೆ ಸಂಶಯ ಬಂತು, ಈತ ನನ್ನ ಭಾಷಣ ಅಲ್ಲದೆ ಇನ್ನೇನೋ ಸೇರಿಸ್ತಾ ಇದ್ದಾರೆ ಅಂತ. ಆಗ ವಾಜಪೇಯಿ ಮಧ್ಯದಲ್ಲೇ ಅವರು ಅನುವಾದ ತಡೆದು, ಐ ಥಿಂಕ್ ಹಿ ಈಸ್ ಇಂಪ್ರೂವಿಂಗ್ ಮೈ ಸ್ಪೀಚ್ ಅಂತ ಒಂದು ಮಾತನ್ನು ಹೇಳಿದರು. ಜನ ಎಲ್ಲ ಜೋರಾಗಿ ನಕ್ಕರಂತೆ. ಮಲ್ಲಿರಿಗೂ ಕೂಡ ನಗು ಬಂತು. ಮಲ್ಲಿರೇನಂದ್ರೆ ಸ್ವಲ್ಪ ಇದೆಲ್ಲ ಇರಲಿ ಅಂತೇಳಿ ಸೇರಿಸ್ಬಿಡ್ತಾ ಇದ್ರು. ಓಕೆ. ಸೊ ಇದೊಂದು ಘಟನೆ. ಇನ್ನೊಂದು, ಅವರಿಗೆ ಗ್ವಾಲಿಯರ್ ಅಂದರೆ ಬಹಳ ಪ್ರೀತಿ. ಯಾಕೆಂದರೆ ಅವರು ಹುಟ್ಟಿದ್ದು ಬೆಳೆದಿದ್ದು ಕಾಲೇಜ್ ವಿದ್ಯಾಭ್ಯಾಸ ಎಲ್ಲ ಗ್ವಾಲಿಯರ್ನೆಲ್ಲ ಆಗಿದ್ದು. ಆ ಗ್ವಾಲಿಯರ್ ರಾಜಮನೆತನ, ಅದ್ರ ಜೊತೆಗೆಲ್ಲ ಬಹಳ ನಿಕಟವಾದ ಸಂಬಂಧ ಇತ್ತು ಅವರಿಗೆ. ಗ್ವಾಲಿಯರ್ ರಾಜಮಾತಾ ವಿಜಯರಾಜ್ ಸಿಂಧ್ಯಾ ಅವ್ರ ಬಗ್ಗೆನೂ ತುಂಬ ಗೌರವ ಇತ್ತು. ಅದಕ್ಕೆ ಗ್ವಾಲಿಯರಿಗೆ ಬಂದಾಗ ಅವರು ಸೀದಾ ಮನೆಗೆ ಬಂದು ತಕ್ಷಣ ಅವ್ರ ಅಣ್ಣಂದು ಪ್ರೇಮ್ ಬಿಹಾರಿದು ಸೈಕಲ್ ತೊಗೊಂಡು ಎಲ್ಲ ಕಡೆ ಹೋಗ್ತಾಯಿದ್ರಂತೆ. ಅವರು MP ಆಗಿದ್ದಾಗಲೂ ಸೈಕಲ್ ತೊಗೊಂಡೇ ಹೋಗೋರಂತೆ. ಸೈಕಲ್ ತೊಗೊಂಡು ಎಲ್ಲ ತುಳ್ಕೊಂಡು ಹೋಗಿ ಅಲ್ಲಲ್ಲಿ ಚೂಡ ಅದು ಇದು ತಿಂದ್ಕೊಂಡು, ಇನ್ನೆಲ್ಲೋ ಚಹಾ ಕುಡ್ಕೊಂಡು, ಹೀಗೆ ಒಂದು ಸರಿ ಹೀಗೆ ಸೈಕಲ್ ತುಳ್ಕೊಂಡು ಹೋಗ್ತಿದ್ದಾರೆ. ಆಗ ವಿಜಯರಾಜ್ ಸಿಂಧ್ಯಾ ನೋಡಿದ್ರಂತೆ. ಅವ್ರಿಗೆ ಬಹಳ ಬೇಜಾರಾಯಿತು. ವಾಜಪೇಯಿ ಅಂತ ಒಬ್ಬ ದೊಡ್ಡ ನಾಯಕ ಸೈಕಲ್ನಲ್ಲಿ ಹೋಗ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಅವರು ಕಾರಿನಲ್ಲಿ ಬಂದುಬಿಟ್ಟು, ನಿಮಗೆ ನಾವು ಬೇರೆ ವ್ಯವಸ್ಥೆ ಮಾಡ್ತಾಯಿದ್ವಿ, ಯಾಕೆ ಸೈಕಲ್ ತುಳಿತಾ ಇದ್ದೀರಾ ಅಂತ. ಇಲ್ಲ ನನಗೆ ಇದೇ ಇಷ್ಟ,
ನೀವೇನು ಚಿಂತೆ ಮಾಡಬೇಡಿ, ನಾನು ಇಲ್ಲೇ ಹುಟ್ಟಿರೋದು ಅಂತ ಹೇಳ್ಬಿಟ್ಟು ಸೈಕಲ್ ಹೊಡ್ಕೊಂಡು ಮುಂದಕ್ಕೆ ಹೋದ್ರಂತೆ. ಹೀಗೆ ಒಬ್ಬ ಜನನಾಯಕನಾಗಿದ್ದರೂ ಕೂಡ ಅವ್ರ ಊರಿಗೆ ಬಂದಾಗ ಒಬ್ಬ ಸಾಮಾನ್ಯ ಮನುಷ್ಯನಂತ ಇರ್ತಾಯಿದ್ರು. ಅಲ್ಲಿ ಯಾರ್ದೋ ಅವ್ರ ಸ್ನೇಹಿತರ ಜೊತೆ ಹೋಗಿ ಒಂದು ಸಣ್ಣ ಕ್ಯಾಂಟೀನಲ್ಲಿ ಚೂಡ ತಿನ್ನೋದು ಇದೆಲ್ಲ ಮಾಡ್ತಾಯಿದ್ರಂತೆ. ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಇನ್ನೊಂದು ಘಟನೆ, ಈ ಪಾಸ್ಪೋರ್ಟು ಕಚೇರಿದು ಬಹಳ ಗೊಂದಲ ಇತ್ತು. ಸರಿಯಾಗಿ ಯಾರಿಗೂ ಪಾಸ್ಪೋರ್ಟ್ ವಿತರಣೆ ಆಗ್ತಾ ಇರಲಿಲ್ಲ. ಅದಕ್ಕೆ ಕಾಳಸಂತೆಯಲ್ಲಿ ಅದಕ್ಕೆ ಹಣ ಕೊಡಬೇಕಾಗಿತ್ತು, ಅದಕ್ಕೆ ಇನ್ನೇನೋ ಭ್ರಷ್ಟಾಚಾರ ಇದೆಲ್ಲ ಇತ್ತು. ಇಡೀ ಪಾಸ್ಪೋರ್ಟ್ ಆಫೀಸ್ ಭಾಳ ಕೆಟ್ಟದಾಗಿತ್ತು. ಅದು ಕಾಂಗ್ರೆಸ್ಸಿನ ಒಂದು ಕೊಡುಗೆ. ಅದನ್ನು ಸರಿ ಮಾಡಬೇಕು ಅಂಥೇಳಿ ಇವರೆಲ್ಲ ಅಲ್ಲಿನ ಅಧಿಕಾರಿಗಳನ್ನೆಲ್ಲ ಕರೆದು ಮೀಟಿಂಗ್ ಮಾಡಿದರು, ಎಲ್ಲ ಹೇಳಿದರು. ಆದರೂ ಕೂಡ ಸರಿಯಾಗಲೇ ಇಲ್ಲ. ಜನ ಮೈಲುದ್ದ ಕ್ಯೂ ನಿಲ್ತಾಯಿದ್ರು ಪಾಸ್ಪೋರ್ಟಿಗೋಸ್ಕರ. ಬೇಗ ಆಗ್ತಾ ಇರಲಿಲ್ಲ, ದಿನಗಟ್ಟಲೆ ನಿಲ್ಲಬೇಕಾಗಿತ್ತು. ಮತ್ತೆ ಪುನಃ ಕಂಪ್ಲೇಂಟ್ ಬಂತು ವಾಜಪೇಯಿ ಅವರಿಗೆ. ಆಗ ವಾಜಪೇಯಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ, ಅವ್ರಿಗೆ ಕೋಪನೇ ಬಂತು. ಅವರು ಒಂದು ದಿವಸ ನೇರವಾಗಿ ಹೋದರು. ಆ ಪಾಸ್ಪೋರ್ಟ್ ಆಫೀಸ್ ಎದುರುಗಡೆ ಕ್ಯೂ 1 ಮೈಲಿ ಇತ್ತು. ಆ ಕ್ಯೂನಲ್ಲಿ ಇವರು ಹೋಗಿ ನಿಂತುಬಿಟ್ರು. ನಿಂತು ಸ್ವಲ್ಪ ಹೊತ್ತಿಗೆ ಸುದ್ದಿ ಆಯಿತು, ವಿದೇಶಾಂಗ ಮಂತ್ರಿಗಳು ಕ್ಯೂನಲ್ಲಿದ್ದಾರೆ ಅಂತ. ಅದು ಅಲ್ಲಿನ ಅಧಿಕಾರಿಗಳಿಗೆಲ್ಲ ಸಿಕ್ಕಾಬಿಟ್ಟು ಅಪ್ಸೆಟ್ ಆಯಿತು. ಯಾಕೆಂದರೆ ಮಿನಿಸ್ಟ್ರೇ ಕ್ಯೂನಲ್ಲಿದ್ದಾರೆ ಅಂದರೆ ಅವ್ರು ಗಾಬರಿ ಆಯಿತು. ಕೂಡಲೇ ಬಂದು ಸರ್ ಅಂತ ಅವ್ರನ್ನ ಕರೆದ್ರಂತೆ. ಇಲ್ಲ ನಾನು ಇಲ್ಲೇ ನಿಂತಿರ್ತೀನಿ, ನೀವು ವ್ಯವಸ್ಥೆ ಸರಿಯಾಗಬೇಕು. ಈ ಪಾಸ್ಪೋರ್ಟ್ ಆಫೀಸಲ್ಲಿ ಎಲ್ಲ ಅವ್ಯವಸ್ಥೆ ಇದೆ, ಇಲ್ಲಿ ಹಣದ ದಂಧೆ ನಡೀತಾ ಇದೆ ಮತ್ತು ಜನರಿಗೆ ಬೇಗ ಸಿಗ್ತಾ ಇಲ್ಲ, ಇದು ಸರಿಯಾಗೋ ತನಕ ನಾನು ಹೋಗಲ್ಲ ಅಂತ. ಕೊನೆಗೂ ಅಧಿಕಾರಿಗಳೆಲ್ಲ ಬೇಗ ಅದನ್ನೆಲ್ಲ ಸರಿ ಮಾಡಿ ಈ ಒಂದು ಘಟನೆಯಿಂದ ಅದಾದ ನಂತರ ಪಾಸ್ಪೋರ್ಟ್ ಕಚೇರಿಗಳಲ್ಲಿ ತುಂಬ ಸುಲಲಿತವಾಗಿ ಎಲ್ರಿಗೂ ಪಾಸ್ಪೋರ್ಟ್ ಸಿಗುವಂಥ ವ್ಯವಸ್ಥೆ ಆಯಿತು. ಅಂದರೆ ಮಂತ್ರಿಯಾಗಿ ವಾಜಪೇಯಿ ಇದನ್ನು ಮಾಡಿದರು ಅವರು ಅನ್ನೋದು ಮುಖ್ಯ. ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಂಥ ಸಂದರ್ಭದಲ್ಲಿ ಸಿಕ್ಕಾಬಟ್ಟೆ ಭ್ರಷ್ಟಾಚಾರದ ಹಗರಣಗಳು ಇದೆಲ್ಲ ನಡೀತಾ ಇತ್ತು. ಅದನ್ನು ಪ್ರಮುಖ ಪ್ರತಿಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಅದನ್ನು ಖಂಡತುಂಡವಾಗಿ ಪಾರ್ಲಿಮೆಂಟಲ್ಲಿ ವಿರೋಧಿಸ್ತಾ ಇತ್ತು. ಜೊತೆಗೆ ಒಂದು ಪುಸ್ತಕವನ್ನು ತಂತು. ಈ ಎಲ್ಲ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಅದರದ್ದೆಲ್ಲ ಒಂದು ಲೇಖನ ಮಾಲೆ ಮಾಡಿ ಒಂದು ಪುಸ್ತಕ ತಂದು ಅದಕ್ಕೆ ಇಂದಿರಾ ಜವಾಬ್ ದೋ ಅಂತ ಹೆಡ್ಡಿಂಗನ್ನು ಹಾಕಿದರು. ಅದು ಫೈನಲ್ ನೋಡೋಕ್ಕೆ ಅಂತ ವಾಜಪೇಯಿ ಕಳಿಸ್ಕೊಟ್ರು. ವಾಜಪೇಯಿ ಯಾವತ್ತೂ ಕೂಡ ವ್ಯಕ್ತಿಗಳನ್ನು ದ್ವೇಷಿಸ್ತಾ ಇರಲಿಲ್ಲ, ರಾಜಕೀಯ ಸಿದ್ಧಾಂತಗಳನ್ನು ದ್ವೇಷಿಸ್ತಿದ್ರೆ ಹೊರತು ವ್ಯಕ್ತಿಗಳನ್ನು ದ್ವೇಷ ಮಾಡ್ತಿರಲಿಲ್ಲ. ಅವರಿಗೆ ಇಂದಿರಾ ಜವಾಬ್ ದೋ ಅನ್ನೋದು ಯಾಕೋ ಸರಿ ಅಂತ ಅನಿಸ್ಲಿಲ್ಲ. ಇಂದಿರಾ ಉತ್ತರ ಕೊಡು ಅಂತ ಏಕವಚನದಲ್ಲಿ ಅದು. ಅವರು ಅದನ್ನು ತಿದ್ದಿದ್ರು, ಇಂದಿರಾಜಿ ಜವಾಬ್ ದೀಜಿಯೇ. ಆಮೇಲೆ ಕಾರ್ಯಕರ್ತರನ್ನು ಕರೆದು ಹೇಳಿದಂತೆ, ನಮ್ಮ ಎಗನೆಸ್ಟ್ ಇರ್ಬೋದು, ನಮ್ಮ ವಿರೋಧಿಗಳಿರ್ಬೋದು, ಆದರೆ ಅವರಿಗೆ ಗೌರವ ಕೊಡೋದನ್ನು ಮರಿಬಾರ್ದು, ನಾವು ಅವರನ್ನು ಗೌರವಿಸಲೇಬೇಕು ನಾವು ಅಂತೇಳಿ ಇಂದಿರಾಜಿ ಜವಾಬ್ ದೀಜಿಯೇ, ಇಂದಿರಾಜಿಯವರೇ ಉತ್ತರವನ್ನು ಕೊಡಿರಿ ಅಂತೇಳಿ ಅದನ್ನು ಚೇಂಜ್ ಮಾಡಿ ಆಮೇಲೆ ಪುಸ್ತಕ ಪಬ್ಲಿಷ್ ಆಯಿತು. ಈಗಿನ ರಾಜಕಾರಣಿಗಳು ಸಾಕಷ್ಟು ಕಲಿಯೋದಿದೆ ಈ ವಿಚಾರದಲ್ಲಿ ಇದೆ. ಈಗ ಒಬ್ಬರನ್ನೊಬ್ಬರು ಏಕವಚನ ಅದಕ್ಕಿಂತ ಕೆಳಗೆ ಏನೇನೋ ಮಾತಾಡ್ತಾರೆ. ಆದರೆ ಆಗ ವಾಜಪೇಯಿ ಅಂಥ ಎಲ್ಲರನ್ನೂ ತುಂಬ ಒಂದು ಇದರಲ್ಲಿ ಎತ್ತರದಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರು, ಗೌರವಿಸ್ತಾಯಿದ್ರು. ಇನ್ನೊಂದು ಅವ್ರ ಬಗ್ಗೆ ಯಾವಾಗಲೂ ಎಲ್ಲರೂ ಹೇಳೋದೇನೆಂದರೆ, ಎ ಗುಡ್ ಮ್ಯಾನ್ ಇನ್ ಎ ಬ್ಯಾಡ್ ಪಾರ್ಟಿ ಅಂತ, ಕರೆಕ್ಟ್, ಎ ರೈಟ್ ಪರ್ಸನ್ ಇನ್ ಎ ರಾಂಗ್ ಪಾರ್ಟಿ ಅಂತ ಒಂದು ಯಾವಾಗಲೂ ಹೇಳೋರಂತೆ. ಅದಕ್ಕೆ ವಾಜಪೇಯಿಗೆ ಭಾಳ ಬೇಸರ ಆಯಿತು. ನಾನು ಏನಾಗಾದರೆ ಎ ಗುಡ್ ಮ್ಯಾನ್ ಅಂತಾರೆ, ರಾಂಗ್ ಪಾರ್ಟಿ ಅಂತಾರೆ, ಇದೇನಾಗಾದರೆ? ಅದಕ್ಕೆ ಒಂದು ಸರಿ ಅವರು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದಂತೆ, ನೋಡಿ, ಒಂದು ಕೆಟ್ಟ ಮರ ಅದು ಕೆಟ್ಟ ಹಣ್ಣನ್ನು ಕೊಡುತ್ತೆ ಹೊರತು ಒಳ್ಳೆ ಹಣ್ಣನ್ನು ಕೊಡೋದಿಲ್ಲ. ನೀವು ನನಗೆ ಗುಡ್ ಮ್ಯಾನ್ ಅಂತ ಹೇಳ್ತೀರಿ, ಆದರೆ ರಾಂಗ್ ಪಾರ್ಟಿ ಅಂತ ಹೇಳ್ತೀರಿ, ಬ್ಯಾಡ್ ಪಾರ್ಟಿ ಅಂತ. ಬ್ಯಾಡ್ ಪಾರ್ಟಿ ಆಗಿದ್ದರೆ ನಾನು ಗುಡ್ ಮ್ಯಾನ್ ಆಗೋದು ಹೇಗೆ? ಒಂದು ಕೆಟ್ಟ ಮರದಲ್ಲಿ ಕೆಟ್ಟ ಹಣ್ಣು ಬರುತ್ತೆ, ಕೆಟ್ಟ ಎಲೆಗಳು ಬರುತ್ತೆ, ಅದು ಎಲ್ಲ ಹಾಳಾಗಿರುತ್ತೆ. ಹಾಗಾಗಿ ನೀವು ಹೇಳ್ತಾ ಇರೋದು ಸರಿಯಲ್ಲ ಅಂತ ಒಂದು ಭಾಷಣದಲ್ಲಿ ಅವರು ಅದನ್ನು ಹೇಳಿದ್ರಂತೆ. ಇನ್ನೊಂದು, ಈ ಬಾಂಗ್ಲಾ ದೇಶ ಅಂದರೆ ಪೂರ್ವ ಪಾಕಿಸ್ತಾನ, ಅದು ಭಾರತದ ಒಂದು ಬೆಂಬಲದಿಂದ ಪೂರ್ವ ಪಾಕಿಸ್ತಾನ ಸ್ವತಂತ್ರ ಬಾಂಗ್ಲಾದೇಶ ಆಗಿ ನಿರ್ಮಾಣ ಆಯಿತು ಇಂದಿರಾ ಗಾಂಧಿ ಪ್ರಧಾನಿಯಾಗಿದ್ದಾಗ. ಆಗ ಇಂದಿರಾ ಗಾಂಧಿ ನಿಜಕ್ಕೂ ಭಾಳ ಧೀರೋದಾತ್ತ ನಡೆಯನ್ನು ಅನುಸರಿಸಿದರು. ನಮ್ಮ ಸೈನಿಕರನ್ನು ಕಳಿಸಿ ಅವರನ್ನೆಲ್ಲ ಸೋಲು ಹಾಗೆ ಮಾಡಿ ಬಾಂಗ್ಲಾದೇಶದ ಉದಯಕ್ಕೆ ಕಾರಣರಾದರು. ಅದೊಂದು ಒಳ್ಳೆಯ ಪ್ರಶಂಸಾರ್ಹವಾದಂಥ ಒಂದು ವಿದ್ಯಮಾನ. ಅದನ್ನು ವಾಜಪೇಯಿ ಕೂಡ ಹೊಗಳಿದರು, ನಿಜಕ್ಕೂ ಒಳ್ಳೆಯ ಕೆಲಸ ಮಾಡಿದರು ಇಂದಿರಾ ಗಾಂಧಿ ಅಂತ ಅವ್ರು ಹೇಳಿದರು. ಆದರೆ ಪತ್ರಿಕೆಗಳಲ್ಲಿ ವಾಜಪೇಯಿ ಇಂದಿರಾ ಗಾಂಧಿಯನ್ನು ದುರ್ಗೆ, ಕಾಳಿ ಅಂತೆಲ್ಲ ಹೇಳಿದರು, ಬಣ್ಣಿಸಿದರು ಅಂತೆಲ್ಲ ಪ್ರಚಾರ ಆಯಿತು. ಇತ್ತೀಚಿನವರೆಗೂ ಆ ವಿಚಾರ ಈಗಲೂ ಕೂಡ ಆಗ್ತಾ ಇದೆ. ಹೌದು. ಆದರೆ ವಾಜಪೇಯಿ ಎಲ್ಲೂ ಕೂಡ ಹೇಳಿದ ದಾಖಲೆ ಇಲ್ಲ. ಅವರು ದುರ್ಗೆ ಅಂತ ಹೇಳಿದ್ದಾಗಲಿ, ಕಾಳಿ ಅಂತ ಹೇಳಿದ್ದಾಗಲಿ ದಾಖಲೆಗಳಿಲ್ಲ.
ಯಾವುದೋ ಕೆಲವು ಪತ್ರಿಕೆಗಳು ಬರೆದಿದ್ದಾವೆ ಹಾಗೆ ವಾಜಪೇಯಿ ಇಂದಿರಾ ಗಾಂಧಿನ ಸಿಕ್ಕಾಪಟ್ಟೆ ದುರ್ಗೆಗೆ ಹೋಲಿಸಿ ಬರೆದ್ರು ಅಂತ. ಅದಕ್ಕೆ ಅವರು ಬಹಳ ಬೇಜಾರು ಪಟ್ಕೊಂಡು ಅವರೇ ಬರೆದಿದ್ದಾರೆ, ನಾನು ಯಾವತ್ತೂ ಕೂಡ ದುರ್ಗೆ ಅಂತ ಹೇಳಿಲ್ಲ, ಕಾಳಿ ಅಂತ ಹೇಳಿಲ್ಲ. ಆದರೆ ಇಂದಿರಾ ಗಾಂಧಿ ಮಾಡಿದಂಥ ಒಂದು ಒಳ್ಳೆಯ ಕೆಲಸವನ್ನು ನನ್ನ ಸ್ಥಾನದಲ್ಲಿ ಯಾರಿದ್ರೂ ಹೊಗಳ್ತಾ ಇದ್ರು, ಅದೇ ರೀತಿ ನಾನು ಹೊಗಳಿದ್ದೀನಿ ಅಂತ ಒಂದು ಸ್ಪಷ್ಟೀಕರಣವನ್ನು ಅವರು ಆಗಾಗ ಕೊಡ್ತಾ ಇದ್ರಂತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಅವರು ಒಂದು ಕಡೆ ಬರೆದಿದ್ದಾರೆ, ಈಗ ನಮಗೆ 2 ದೇಶಗಳಿದೆ, ಒಂದು ಭಾರತ ಇನ್ನೊಂದು ಇಂಡಿಯಾ. ಒಂದು ಭಾರತ ಇನ್ನೊಂದು ಇಂಡಿಯಾ. ಹಳ್ಳಿಗಳಲ್ಲಿ ಭಾರತ ಇದೆ, ದೆಹಲಿಯಲ್ಲಿ ಇಂಡಿಯಾ ಇದೆ. ದೆಹಲಿಯಲ್ಲಿ ವಿಮಾನದ ಟಿಕೆಟ್ ಸಿಗೋದಿಲ್ಲ, ಅಷ್ಟು ನೂಕು ನುಗ್ಗಲು, ಅದನ್ನು ಪಡೆಯೋದು ಬಹಳ ಕಷ್ಟ. ಹಳ್ಳಿಯಲ್ಲಿ ಕೂಡ ನೂಕು ನುಗ್ಗಲು, ಯಾಕೆಂದರೆ 2 ಹೊತ್ತಿನ ರೊಟ್ಟಿಗೋಸ್ಕರ ಜನ ನೂಕು ನುಗ್ಗಲಿನಲ್ಲಿರ್ತಾರೆ. ಈಗ ನಮಗೆ ನಮ್ಮ ಮುಂದೆ ಇರುವಂಥ ಮುಖ್ಯವಾದ ಪ್ರಶ್ನೆ ಏನು ಅಂದರೆ, ಇಂಡಿಯಾದಿಂದ ಭಾರತವನ್ನು ಪ್ರತ್ಯೇಕಿಸಬೇಕು. ಎಷ್ಟು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಅಂದರೆ 2 ದೇಶ ಇದೆ, ಒಂದು ಭಾರತ ಒಂದು ಇಂಡಿಯಾ. ಇಂಡಿಯಾದಲ್ಲಿ ಬಹಳ ಎಲ್ಲ ರೀತಿಯ ಸಂಭ್ರಮ ಸಡಗರ ಮತ್ತೆಲ್ಲ ಇದೆ, ಆದರೆ ಭಾರತದಲ್ಲಿ ಅದಿಲ್ಲ. ಜನ ರೊಟ್ಟಿಗೋಸ್ಕರ ಒದ್ದಾಡ್ತಿದ್ದಾರೆ. ಇಂಡಿಯಾದಲ್ಲಿ ಈ ವಿಮಾನದ ಟಿಕೆಟ್ಗೋಸ್ಕರ ನೂಕು ನುಗ್ಗಲಿದೆ. ನಮಗೆ ಬೇಕಾಗಿರೋದು ಈ ಇಂಡಿಯಾದಿಂದ ಭಾರತವನ್ನು ಪ್ರತ್ಯೇಕಿಸಬೇಕು ಅಂತ 1999 ಆಗಸ್ಟ್ 15ರಲ್ಲಿ ಒಂದು ಭಾಷಣದಲ್ಲಿ ಲಕ್ನೋದಲ್ಲಿ ಭಾಷಣ ಮಾಡ್ತಾ ಹೇಳಿದರು. ಹೀಗೆ ಅವರ ಪ್ರತಿಯೊಂದು ಭಾಷಣದಲ್ಲಿ ಏನಾದರೂ ಒಂದು ಮೆಸೇಜ್ ಇರ್ತಾಯಿತ್ತು ಭಾರತದ ಬಗ್ಗೆ ಮತ್ತು ನಮ್ಮ ಸನಾತನ ಸಂಸ್ಕೃತಿಯ ಬಗ್ಗೆ ಒಂದು ಮೆಸೇಜ್. ಅವರ ಮಾತುಕತೆಯಲ್ಲೂ ಅಷ್ಟೇ, ಅವರ ಬರಹದಲ್ಲಿ, ಅವರ ಕವಿತೆಯಲ್ಲಿ, ಎಲ್ಲದರಲ್ಲೂ ಒಂದು ಸಂದೇಶ ಇರ್ತಾಯಿತ್ತು. ಬಹುಶಃ ಆ ರೀತಿಯ ಒಂದು ಸಂದೇಶ ಕೊಡುವಂಥ ರಾಜಕಾರಣಿಗಳು ಇವತ್ತು ನಮಗೆ ಕಾಣೋದಿಲ್ಲ, ಭಾಳ ವಿರಳ ಅಂತ ಹೇಳ್ಬೋದು. ಹೀಗಾಗಿ ವಾಜಪೇಯಿ ಅವರು ಹೇಗೆ ಗಗನಂ ಗಗನಾಕಾರಂ ಅಂತ ಹೇಳ್ತಾರೋ, ಗಗನಕ್ಕೆ ಗಗನ ಸಾಟಿಯೋ, ಹಾಗೆ ವಾಜಪೇಯಿಯ ಸಾಟಿ ಅಂತ ಹೇಳ್ಬೋದು. ಹೌದು. ಸೊ ವಾಜಪೇಯಿಯವರ ಬಗ್ಗೆ ಮಾತಾಡ್ತಾ ಹೋದರೆ ಬಹುಶಃ ದಿನಗಟ್ಟಲೆ ಆದರೂ ಮುಗಿಯೋದಿಲ್ಲ. ಅಂಥ ವ್ಯಕ್ತಿತ್ವ ಮತ್ತು ಪ್ರೇರಣಾದಾಯಿ ವ್ಯಕ್ತಿತ್ವ. ಈಗಿನ ರಾಜಕಾರಣಿಗಳು, ಅದರಲ್ಲೂ ಮುಖ್ಯವಾಗಿ ವಾಜಪೇಯಿಯವರಿಂದ ಕಲಿಯಬೇಕಾದಂಥ ಅನೇಕ ಗುಣಗಳಿವೆ. ಸೊ ಅವುಗಳನ್ನು ಈಗಿನ ರಾಜಕಾರಣಿಗಳು ಕಲಿತಾರೆ ಅನ್ನುವಂಥ ಒಂದು ವಿಶ್ವಾಸ ಇಟ್ಕೋಬಹುದೇನೋ ಗೊತ್ತಿಲ್ಲ. ಆದರೆ ಅವರ ವ್ಯಕ್ತಿತ್ವ ಒಂದು ಪ್ರೇರಣೆ ಕೊಡೋದಂತೂ ಸತ್ಯ. ಇಂಥ ಪ್ರೇರಣಾದಾಯಕವಾದಂಥ ವ್ಯಕ್ತಿತ್ವದ ವಾಜಪೇಯಿಯವರ ಒಟ್ಟಾರೆ ಜೀವನ ಬದುಕು ಇವುಗಳನ್ನು ನಮ್ಮ ವೀಕ್ಷಕರ ಮುಂದೆ ಇಟ್ಟಿದ್ದೀರಿ. ನಿಮಗೆ ಅನಂತ ಧನ್ಯವಾದಗಳು ದೂಗು ಲಕ್ಷ್ಮಣ್ ಜಿಯವರು. ನಮಸ್ತೆ.